ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ದಾಸವಾಳ ಹೂವು ತುಂಬ ಚೆನ್ನಾಗಿದೆ. ಕಲರ್ ಮಾತ್ರ ಒನ್ ಡೇ ಇಟ್ಟರು ದೇವ್ರಿಗೆ ಒಣಗಲ್ಲ, ಗಿಡದಲ್ಲಿ ಇದ್ದರೂ ಒಣಗಲ್ಲ. 2 ಡೇಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇವತ್ತು ಅರಳಿದೆ ಅಂದರೆ ನಾಳೆ ಸಂಜೆವರೆಗೂ ಚೆನ್ನಾಗಿರುತ್ತೆ. ನನಗಂತೂ ತೆಗಿಯೋಕ್ಕೆ ಮನಸ್ಸು ಬರಲ್ಲ ಫೋಟೋಗೆ ಇಟ್ಟರೆ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಒಣಗೋಗ್ಬಿಡತ್ತೆ, ಈ ಥರದ್ದೆಲ್ಲ ಒಣಗೋಗ್ಬಿಡತ್ತೆ. ಇದು ಗಿಡ ನಾನು ಬೆಂಗಳೂರಲ್ಲಿ ತೊಗೊಂಡು ಬಂದಿದ್ದು. 2 ಸಲ ಹೋಗಿದ್ದೆ. ಆವಾಗ 2 ನರ್ಸರಿಲೂ ಏನಾಯಿತು ಅಂದರೆ, ನನಗೆ ಸಿಂಗಲ್ ಪೆಟಲ್ಸ್ ಬೇಡ, ದಪ್ಪದು ಕೊಡಿ ಅಂತ ಕೇಳಿದೆ. ಅದಕ್ಕೆ ಒಂದು ನರ್ಸರಿಲಿ ಈ ಗಿಡ ಕೊಟ್ಟರು, ಇನ್ನೊಂದು ನರ್ಸರಿಲಿ ಇನ್ನೊಂದು ಆ ಗಿಡ ಕೊಟ್ಟರು. ಆದರೆ 2 ಒಂದೇ ಕಲರು, ಸೇಮ್ ದಾಸವಾಳ. ಆದರೆ ನನಗಂತೂ ತುಂಬ ಖುಷಿ ಇದೆ ಈ ಗಿಡ ಈ ಥರ ಇರೋದು. ಅಂದರೆ ಸ್ವಲ್ಪ ಕಟ್ ಮಾಡಿದ್ದೆ, ಈಗೆಲ್ಲ ಚಿಗುರಿದೆ. ಇದೊಂದರಲ್ಲಿ ಹೂ ಬಿಟ್ಟಿರಲಿಲ್ಲ, ನಾನು ವಿಡಿಯೋ ಹಾಕಿರಲಿಲ್ಲ. ಹಾಗಾಗಿ ಇದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಇದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಇದಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವು. ನಾನು ಆ್ಯಕ್ಚುಲಿ ಇವತ್ತು ಸಂಜೆ ಬಂದಿದ್ದೀನಿ. ಇವತ್ತು ಕಾರ್ತಿಕ್ ಸೋಮವಾರ, ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಎಲ್ಲ ಹೂ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದಷ್ಟು ರೋಸ್ ಇದೆ, ತುಂಬ ರೋಸ್ಗಳು ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬಗ್ಗಿರೋದೆಲ್ಲ ಬಿಟ್ಟು ಅರಳಿರೋದು ಮಾತ್ರ ಕಿತ್ಕೊತೀನಿ. ಇವತ್ತೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಇದಂತೂ ಮುಟ್ಟಿದ್ರೆ ಗಿಡದಲ್ಲಿ ಬಿಟ್ಟರೂ ಉದುರೋಗ್ಬಿಡತ್ತೆ. ಕಿತ್ಕೊಳ್ಳುವಾಗ್ಲೂ ಹೇಳೋಕ್ಕಾಗಲ್ಲ, ಇದು ಡೌಟ್ ಇದೆ. ಇದು ದಾಸವಾಳ, ಇದನ್ನೇನು ಹಾರ್ವೆಸ್ಟ್ ಮಾಡಲ್ಲ. ಇದು ಆಲ್ಮೋಸ್ಟ್ ಆಗಲೇ ಸಂಜೆ ಆಗ್ತಾ ಬರ್ತಿದ್ದಂಗೆ ಫುಲ್ಲು ಎಲ್ಲ ಬೇಜಾರು ಮಾಡ್ಕೊಂಡು ಎಲ್ಲ ಒಣಗೋಗ್ತಾಯಿದೆ, ಹಂಗಾಗ್ಬಿಟ್ಟಿದೆ. ಅದು ಬಿಟ್ಟರೆ ಇಲ್ಲಿದೆ ನೋಡಿ ರೋಸ್, ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಕಿತ್ಕೊಂಡು ಹೋಗಬೇಕು. ಇದು ಮಗ್ಗಿದೆ, ಬಿಡಿಸಲ್ಲ. ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ರೋಸು. ಮೊದಲೆಲ್ಲ ರೋಸೇ ಬೇಡ ಅಂತಿದ್ದೆ ನಾನು. ನನಗೆ ತುಂಬ ಖುಷಿ ಆಯಿತು. ಇವಾಗಂತೂ ಸಿಕ್ಕಾಬಿಟ್ಟೆ ಮಗ್ಬಿಡ್ತಾ ಇದೆ. ಅದನ್ನೇ ನೋಡಿ ತುಂಬಾ ಖುಷಿ. ಯಾಕೆ ಆ್ಯಕ್ಚುಲಿ ದಾಸವಾಳ ತುಂಬ ಇಷ್ಟ ನನಗೆ. ಈಗ ರೋಸ್ ಇಷ್ಟಪಡೋಂಗೆ ಆಗಿದೆ. ಗಿಡ ಎಲ್ಲ ಚೆನ್ನಾಗಿ ಚಿಗುರಿ, ಪ್ರತಿ ಒಂದು ಗಿಡನೂ ಮಗ್ಗು ಬಿಡ್ತಾ ಇದೆ, ಚೆನ್ನಾಗಿ ಚಿಗುರಿ ಮಗ್ಗಿಬಿಟ್ಟಿದೆ. ಏನೋ ಈಗ ಚೆನ್ನಾಗಿದೆ, ಆಮೇಲೆ ಏನೋ ಗೊತ್ತಿಲ್ಲ, ನೋಡಬೇಕು. ಮೊದಲೆಲ್ಲ ರೋಸ್ ಗಿಡ ಎಲ್ಲ ಹಳೆಯದೆಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಇರಲಿಲ್ಲ. ಈಗ ಫುಲ್ಲು ರೋಸ್ ಗಿಡಗಳಂತೂ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇವೆ. ಸ್ವಲ್ಪ ಹೊರಗಡೆ ಡಿಸ್ಟರ್ಬ್ ಇದೆ, ಒಂದು ತೊಂದರೆ ಇಲ್ಲ ಅಂದ್ಕೊತೀನಿ. ನೋಡಿ ಎಷ್ಟು ಬಿಟ್ಟಿದೆ. ನನಗಂತೂ ರೋಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಈಗ ಎಲ್ಲ ಕಲರ್ಸು ಒಂದೊಂದು ಇರಬೇಕು ಅಂತ ಆಸೆ ಇದೆ. ಈಗ ನೋಡೋಣ, ಸಾಧ್ಯ ಆದರೆ ಪುನಃ ನರ್ಸರಿ ಕೇಳಿದ್ರೆ ಬೈತಾರೆ. ನೋಡಬೇಕು, ಕೆಳಗಡೆ 1-2 ಕಲರ್ಸ್ ಇದೆ, ಅದನ್ನು ಮೇಲೆ ಇಟ್ಕೊಂಡ್ಬಿಡ್ಬೇಕು. ಏನೋ ಮನೆಯ ಮುಂದೆ ರೋಸ್ ಇರಬಾರ್ದು ಅಂದರು. ಒಂದು ನೆಲಕ್ಕೆ ಹಾಕ್ಬಿಟ್ಟಿದ್ದೀನಿ. ಅದು ಸುಮ್ಮನೆ ಒಂದು ಲೋಟಸ್ ಟೈಪ್ ಬಿಡುತ್ತೆ, ಪಿಂಕ್. ಅದು ತುಂಬ ಚೆನ್ನಾಗಿದೆ. ಅದು ಒಂದು ಬಿಟ್ಟಿದೆ ಇವತ್ತು. ಇದಂತೂ ರೋಸ್ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಇದಾದಮೇಲೆ ಈ ಥರ ಎಲ್ಲ ಕಟ್ಟಿಂಗ್ಸ್ ಮಾಡಿಬಿಟ್ಟಿದ್ದೀನಿ ನೋಡಿ. ಈ ಥರ ಎಲ್ಲ ಕಟ್ಟಿಂಗ್ ಮಾಡಿಬಿಟ್ರೆ ಪುನಃ ಈ ಥರ ಎಲ್ಲ ಇಲ್ಲೆಲ್ಲ ಚಿಗುರ್ಕೊಂಡು ಬಂದು ಪುನಃ ನಮಗೆ ಹೂ ಸಿಗುತ್ತೆ. ಹಾಗಾಗಿ ರೋಸೇ ಸರಿ. ಒಂದು ಸ್ವಲ್ಪ ಔಷಧಿ ಹೊಡ್ಕೊಂಡ್ರೆ ರೋಸ್ ಗಿಡಗಳೆಲ್ಲ ಒಂದು ಸ್ವಲ್ಪ ದೊಡ್ಡದಾಗಿ ಹೆಲ್ದಿಯಾಗಿ ಹಾಗೆ ಚೆನ್ನಾಗಿವೆ. ಈಗ ಬೇಸಿಗೆ ಇನ್ನು ಮೇಲೆ, ಬೇಸಿಗೆ ಬಂದಮೇಲೆ ನೋಡಬೇಕು ಏನಾಗತ್ತೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಸುಮಾರು ಸೇವಂತಿಗೆ ಹೂವಿದೆ. ಮಲ್ಲಿಗೆ ಗಿಡ ಕಟ್ ಮಾಡಿದ್ದೆ, ಒಂಥರ ಕಪ್ಪು ರೋಗ ಬಂದಿತ್ತು. ಅದು ಯಾವ ಥರ ಅಂತ ತೋರಿಸ್ತೀನಿ. ಮಲ್ಲಿಗೆ ಗಿಡಕ್ಕೆ ಫುಲ್ಲು ಬಂದುಬಿಟ್ಟಿತ್ತು. ಈಗ ಚಿಗುರಿದೆ. ಇದು ಯಾವ ಥರ ಅಂದರೆ ನಿತ್ಯ ಪುಷ್ಪಕ್ಕೆ ಆ ಥರ ಕಪ್ಪು ಕಲೆ ಟೈಪು ರೋಗ ಬಂದಿದೆ, ತೋರಿಸ್ತೀನಿ. ಇದನ್ನು ಮುಟ್ಟಕ್ಕೆ ಒಂಥರ ಅನಿಸುತ್ತೆ ನೋಡಿ, ಈ ಥರ ಬಂದಿದೆ. ಈ ಗಿಡನ ಕಟ್ ಮಾಡಿ ತೆಗಿಬೇಕು, ಇಲ್ಲ ಅಂದರೆ ಔಷಧಿ ಹೊಡಿಬೇಕು. ಔಷಧಿ ಹೊಡೆದ್ರೂ ಏನೋ ಒಂಥರ ನನಗೆ ಅದು ಇಷ್ಟ ಆಗೋಲ್ಲ. ಕಟ್ ಮಾಡಿಬಿಡ್ತೀನಿ. ಕಟ್ಟಿಂಗ್ಸು ಇದು ಎಲ್ಲ ಹಾಕ್ಬಿಟ್ಟು DDT ಒಂದೇ ಹಾಕೋದು ಜಾಸ್ತಿ ನಾನು. ಇರುವೆನೂ ಹೋಗುತ್ತೆ, ಇರುವೆ ಸುಮಾರು ಇರುತ್ತೆ ಇದರಲ್ಲಿ. ಹಾಗಾಗಿ ನೋಡಿ ನೆಲನೂ ಕಪ್ಪಗಾಗ್ಬಿಟ್ಟಿದೆ. ಅದು ನೀರು ಹಾಕಿದಾಗ ಬಿದ್ದು ಫುಲ್ಲು ಇದಾಗಿಬಿಟ್ಟಿದೆ. ಹಾಗಾಗಿ ಇದು ನಿತ್ಯ ಪುಷ್ಪಕ್ಕೆ ಬಂದಿದೆ ಒಂದಕ್ಕೆ. ಇದನ್ನು ಹೀಗೆ ಬಿಟ್ಟರೆ ಜಾಸ್ತಿ ಆಗಿಬಿಡುತ್ತೆ ಬೇರೆ ಗಿಡಗಳಿಗೆಲ್ಲ. ಅದಕ್ಕೆ ಇದನ್ನು ತೆಗಿಬೇಕು. ಇದರಲ್ಲಿ ಒಂದು ಸೇವಂತಿಗೆ ಮಾತ್ರ ಅರಳಿತ್ತು, ಮಿಕ್ಕಿದ್ದೆಲ್ಲ
ಸಣ್ಣ ಸಣ್ಣ ಮಗಿತ್ತು, ಸ್ವಲ್ಪ ದಪ್ಪ ಆಗಿದೆ ಈಗ. ಇದು ಎಲ್ಲ ಹೂವನ್ನು ಕಿತ್ಕೊಂಡು ಹಾರ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ. ಕೀಳಕ್ಕೆ ಮನಸ್ಸು ಬರೋಲ್ಲ ನನಗೆ ನಿಜವಾಗ್ಲೂ. ಇದು ಲೈಫ್ ಲಾಂಗ್ ಇದ್ದಿದ್ರೆ ಚೆನ್ನಾಗಿರೋದು. ಹಿಂಗೆ ಹೂ ಬಿಡುತ್ತಾ ಬೆಳೀತಾ ಹೋಗಿದ್ರೆ ತುಂಬಾ ಚೆನ್ನಾಗಿರೋದು, ತುಂಬ ಖುಷಿಯಾಗೋದು. ಇದೇನು ಅಂದರೆ ಹೂವೆಲ್ಲ ಬಿಡಿಸ್ಕೊಂಡ್ಮೇಲೆ ಫುಲ್ಲು ಖಾಲಿ ಖಾಲಿ ಹೊಡಿತಿರತ್ತೆ ಈ ಪ್ಲೇಸು. ಅದೇ ಒಂದು ಬೇಜಾರು ನನಗೆ. ಅವಾಗವಾಗ ಬಿಡ್ತಾ ಇದ್ದರೆ ಚೆಂದ. ಅದು ವರ್ಷಕ್ಕೆ ಒಂದೇ ಸರಿ ಕರೆಕ್ಟಾಗಿ ನನಗೆ ಇವಾಗ ಇದೆಲ್ಲ ಆದಮೇಲೆ ನಾನು ಹಾರ್ವೆಸ್ಟ್ ಮಾಡಿ ಗಿಡನ ರೀಪಾಟ್ ಮಾಡೋಷ್ಟರಲ್ಲಿ ಏನಾಗುತ್ತೆ ಅಂದರೆ ಇದಾಗ್ಬಿಡುತ್ತೆ. ಅದೇನು ಫುಲ್ಲು ನೆಕ್ಸ್ಟ್ ಇಯರ್ ಕರೆಕ್ಟಾಗಿ ಬರುತ್ತೆ ಗಿಡ. ನನಗೆ ಹೂ ಬಿಡುತ್ತೆ ನನಗೆ ಕರೆಕ್ಟಾಗಿ. ನೋಡಿ ಇದರಲ್ಲೂ ಬಿಳಿ ಬಿಳಿ ರೋಗ ಬರ್ತಾ ಇದೆ. ಇದೇನು ಹೂವು ಮುಗೀತಲ್ಲ, ಕಟ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಅಲ್ಲಿಗೆ ಅದು ಕಡಿಮೆ ಆಗುತ್ತೆ. ಇದೊಂದು ಎಲ್ಲೋ ಇದೆ, ಈ ಥರ ಎಲ್ಲೋ ಆರೆಂಜು ಅಲ್ಲ, ಆರೆಂಜ್ ಒಂಥರ ಕುಂಕುಮ ಚೆಲ್ದಂಗಿದೆ ಇದ್ರ ಮೇಲೆ. ಈ ಥರದ್ದು ಒಂದು ಎಲ್ಲೋ ಇದೆ, ಮತ್ತು ಈ ಥರದ್ದು ಒಂದು ಎಲ್ಲೋ ಇದೆ. ಇದನ್ನು ಬಿಟ್ಟರೆ ಈ ಥರದ್ದು ಒಂದು ಎಲ್ಲೋ. ಅದರಲ್ಲಿ ನನಗೆ ಇದು ತುಂಬ ಇಷ್ಟ, ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ 2 ಕಲರ್ ಆಗುತ್ತೆ. ಇದೊಂದು ಕಲರು ಮತ್ತು ಇದರಲ್ಲೇ ಒಂದು ಮಗ್ ಥರ ಇದ್ದಾಗ ಈ ಕಲರ್ ಇರುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಅರಳಿದಾಗ ಈ ಥರ ಬರುತ್ತೆ. ಗಿಡ ಎಲ್ಲ ಬಗ್ಗಿಬಿಟ್ಟಿದೆ. ಇಲ್ಲೊಂದು ಪಿಂಕ್ದು ಸೇವಂತಿಗೆ ಇದೆ. ಇದು ಕೂಡ ಪಿಂಕು, ಅದರಲ್ಲಿ ಅದು ಮಾತ್ರ ಡಾರ್ಕ್ ಪಿಂಕು, ಅದು ವೈಟ್ ಇದೆ. ಮತ್ತು ಇದೆಲ್ಲ ಪುನಃ ಗಿಡ ಎಲ್ಲ ಬಂದು ಬಿಸಿಲು ಎಲ್ಲ ಬಂದರೆ ಇದಾಗ್ಬಿಡತ್ತೆ. ಜಾಸ್ತಿ ಬಿಸಿಲು ಬಂದರೆ ಸೇವಂತಿಗೆ ಗಿಡ ಜಾಸ್ತಿ ತಡ್ಕೊಳ್ಳಲ್ಲ, ಒಣಗೋಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ಶೇಡಲ್ಲಿ ಇಡಬೇಕು. ನನ್ನನ್ನು ಯಾರೋ ವೀವರ್ಸ್ ಕೇಳಿದ್ರು, ನೀವು ಎಲ್ಲಿಟ್ಟಿದ್ದೀರಾ, ಬಿಸಿಲಲ್ಲಿ ಇಟ್ಟಿದ್ದೀರಾ ಇಲ್ಲ ಏನರಲ್ಲಿ ಇಟ್ಟಿದ್ದೀರಿ, ಹೇಗಿಟ್ಟಿದ್ದೀರಿ ಅಂತ ನನಗೆ ಕಮೆಂಟಲ್ಲಿ ಕೇಳಿದರು. ಹಾಗಾಗಿ ನಾನು ಶೇಡಲ್ಲೇ ಇಟ್ಟಿರೋದು. ನೋಡಿ, ಇದು ಅಣ್ಣೆ ಹೂವು ಸುಮಾರು ವರ್ಷದಿಂದನೂ ಇದೆ. ಇದು ಅಣ್ಣೆ ಗಿಡ. ನಾನು ಇದನ್ನು ಬೀಜ ಮಾಡಿಕೊಂಡು ಬೇರೆ ಬೇರೆ ಪಾಟ್ಗೆಲ್ಲ ಹಾಕ್ಕೊಂಡ್ರೆ ಒಂದೇ ಗಿಡ ಇದ್ದರೆ ಸಾಕು, ಒಂದೊಂದು ಪಾಟಲ್ಲಿ ಒಂದೊಂದು ಗಿಡ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇದು ಅಣ್ಣೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಮಲ್ಲಿಗೆ ಗಿಡ ಹೀಗಿದ್ದರೂ ಒಂದೊಂದು ಮಲ್ಲಿಗೆ ಹೂ ಬಿಡ್ತಾನೆ ಇದೆ. ಇದು ಫುಲ್ಲು ಎಲ್ಲ ಕಟ್ ಮಾಡಿ ನೀಟಾಗಿ ಗೊಬ್ಬರ ಹಾಕಿ ಮಣ್ಣು ಲೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನಾಳೆ ಮಾಡ್ತೀನಿ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಈಗ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ಮಲ್ಲಿಗೆ ಹೂವು ನೆನ್ನೆದು ಮತ್ತು ಇವತ್ತಿಂದೆಲ್ಲ ಅರಳಿತ್ತು, ಇಷ್ಟಿತ್ತು. ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ. ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೋಬೇಕು. ನಿಜ ಹೇಳಬೇಕಂದ್ರೆ ನನಗೆ ಹೂ ಕಿತ್ಕೊಳ್ಳೋಕ್ಕೆ ಬೇಜಾರು. ಅಷ್ಟು ಚೆನ್ನಾಗಿದೆ ರೋಸೆಲ್ಲ, ತುಂಬ ಚೆನ್ನಾಗಿಬಿಟ್ಟಿದೆ ಇದಂತೂ ರೋಸು. ನನಗೆ ಅವಾಗವಾಗ ಒಂಥರ ನೋಡ್ತಾ ಇರಬೇಕು ಅನಿಸುತ್ತೆ. ಹಾಗಾಗಿ ಇವತ್ತು ದೇವಸ್ಥಾನಕ್ಕಲ್ವಾ, ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಿಟ್ರೆ ನಾಳೆಯಿಂದ ಬರೀ ಗಿಡ ಆಗಿಬಿಡತ್ತೆ. ಅದು ಬಿಟ್ಟಾದಮೇಲೆ ಇದು ಬರುತ್ತೆ. ಅಷ್ಟರಲ್ಲಿ ಇದೆಲ್ಲ ಹಾರ್ವೆಸ್ಟ್ ಆಗೋಷ್ಟರಲ್ಲಿ ಪುನಃ ಇದು ಚಿಗುರಿ ಹೂ ಬಿಡಬೇಕು. ಚಿಗುರು ಬಂದಾಗ, ಎಳೆಯ ಚಿಗುರು ಬಂದಾಗ ಜಾಸ್ತಿ ಬಿಸಿಲಿದ್ರೆ ಚಿಗುರೆಲ್ಲ ಒಣಗೋಗ್ಬಿಡತ್ತೆ. ಆವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆವಾಗ ಒಂದು ನೆಟ್ ತರಿಸಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನೋ ಅನ್ನೋದು ಇನ್ನೂ ಗೊತ್ತಿಲ್ಲ. ನೋಡೋಣ, ಬಿಸಿಲು ಇನ್ನು ಬೇಸಿಗೆ ಶುರುವಾದರೆ, ಬಿಸಿಲು ಜಾಸ್ತಿ ಬಂದರೆ ಆ ರೀತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ವಿಡಿಯೋ ನೋಡ್ತಾರೆ, ಲೈಕ್ ಕೊಡಲ್ಲ. ಏನೋ ಒಂದು ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಲ್ವ, ಹಾಗಾಗಿ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.